ನಮಸ್ಕಾರ ಸ್ನೇಹಿತರೆ, ಇವತ್ತು ಸಂಕ್ರಾಂತಿ ಹಬ್ಬ. ಅವ್ರ ಹೆಸರು ಬೇರೆ ಇದ್ದಾವೆ, ಇಲ್ಲೇ ಬಾ ಅಂತ ಇದ್ದಾವೆ. ಸಂಕ್ರಾಂತಿ ಹಬ್ಬದಿಂದ ಪಂಚ್ ಕಟ್ಟೋಣ ಅಂತ ಊರವರು ಒಂದು ದೊಡ್ಡವ್ರು ಇಬ್ಬರು ಹಾಕೊಂಡಿದ್ದೀರಿ. ನಮ್ಮ ಸೋಮಣ್ಣ ಒಬ್ಬ ದೊಡ್ಡವ್ರವ್ರೆ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಸ್ಟಾರ್ಟ್ ಮಾಡ್ರಿ. ವೇಸ್ಟ್ ತಗೊಂಡಿದ್ದೀವಿ, ಅವೆಲ್ಲ ವೇಸ್ಟ್ ಆಗಿರೋದು. ಮತ್ತೆ ಇದರಲ್ಲಿ ಯೂಸ್ಡ್ ಆಯಿಲ್ ಅಲ್ಲ, ಒಂದು ಹಾಕ್ಬಿಡಿ. ಅಲ್ಲ, ಇದು ಎರಡು ಕಟ್ಟೋಣ. ಎರಡು ಸಾಲುತ್ತಾ? ಹಾಂ, ಎರಡು ಪಂಚ್ ಕಟ್ಟೋಣ ಅಂತ. ಇದೆಲ್ಲ ಚಿಕ್ಕ ವಯಸ್ಸಲ್ಲಿ ನಾವು ಮಾಡ್ತಾ ಇದ್ವಿ, ಬಿಟ್ಬಿಟ್ಟಿದ್ರು. ಇವರೆಲ್ಲ ಅಳುಬರು. ಮಾಡಿದಿರಣ್ಣ ನೀವು? ಅಲ್ಲ, ನಿಮ್ದ್ರ ಅರ್ಧ ನಾವು ಮಾಡಿದೀವಿ. ಇಲ್ಲ, ಅರ್ಧ ಒಂದು ಇವೆಲ್ಲ ಇಲ್ಲ ಸುಮ್ಮನೆ ಗೊತ್ತದ ನಿಮ್ಮ ನೋಡ್ಬಿಟ್ಟೆ ಮಾಡಿರೋದಕ್ಕೆಲ್ಲ. ಹಾ, ಗೊಬ್ಬರ ಗುಡ್ಡೆಗೆ ಹುಡ್ಕೊ ಬರ್ತಾ ಇದ್ರಿ. ಹಳೆ ಬಟ್ಟೆಗಳು ಕಾಟನ್ ಬಟ್ಟೆ, ಬಲೀನ್ ಬಟ್ಟೆ. ಮನೆಗೆ ನಮ್ಮ ಬಲೀನ್ ಇದ್ರೆ ಅದನ್ನ ಎತ್ಕೊಂಡು ನೋಡ್ಬಿಟ್ಬಿಡ್ರಿ. ಹಳೆ ಬಲೀನ್ ಯಾರು ರಾಮಕ್ಕನ ಅಂದ್ರೆ? ಹಾ, ರಾಮನ ಗೊತ್ತು. ನೋಡಿ, ಕ್ಲೀನ ಸುತ್ತವ್ರೆ. ಸುತ್ತಬಿಟ್ಟು ಅದಕ್ಕೆ ಕಂಬಿ ಸುತ್ತಿ ನಂಗೆ ತಿಳ್ದಂಗೆ 2 ನಿಮಿಷ ಆಗ್ಬೇಕಣ್ಣ. 2 ನಿಮಿಷ ಆಗ್ಬೇಕು. ನೋಡಿ, BBMP ಅವ್ರು ಕೂಡ ಇದು ಮಾಡಿದ್ದಾರೆ. ಹ್ಯಾಪಿ ಪೊಂಗಲ್ ಅಂತ ಪಡ್ಬಿಟ್ಟಿದ್ದಾರೆ. ಹಿಂಗೊಂದು ಹೋಗಕ್ಕಿಲ್ಲ. ಬಾಯ್ಲೆ ಮಾಡ್ಬಾ. ಎರಡು ಅವರು ಕಟ್ಕೊಬಿಟ್ಟು ಹೋದ್ರು. ಮಿಕ್ಕಿದ ನಮ್ಮ ಸೋಮಣ್ಣ ಅದಕ್ಕೆ ಹ್ಯಾಂಡಲ್ ರೆಡಿ ಮಾಡ್ತಾವ್ರೆ. ನಮ್ಮ ಪೂರ್ವಿ ಏನೋ ತರಲೆ ಕೆಲಸ ಮಾಡ್ತಾವಳೆ. 2ನೇದು ರೆಡಿ ಆಗ್ತಾ ಇದೆ. ಇನ್ನೇನು ಅದು ಮುಗಿತಾ ಬಂತು. 1ನೇದು ನಮ್ಮ ಪೂರ್ವಿ ಟ್ರಯಲ್ ಮಾಡ್ತಾ ಇದ್ದಾಳೆ. ಹುಷಾರು, ಬಿಟ್ಬಿಟ್ಟಿಯಾ? ಬೆಂಕಿ ಆದಾಗ ಹಂಗೆ ಮೇಲೆ ಬಿಟ್ಕೊಂಬಿಟ್ರಿ. ನಂಗೆ ಬೆಂಕಿ ಹಾಕಿದಾಗ ಇದು ಗೆಳೆಯರ 2 ಸ್ಪಂಜು ರೆಡಿ ಇದೆ. ಇನ್ನು ಇದಕ್ಕೆ ಆಯಿಲ್ ಹಾಕಬೇಕು. ಮಕ ಬರಲಿ. ಮುಖ ಇದ್ರೆ ಅದು ಕಾಣಿಸಲ್ಲ. ಹಿಂದಕ್ಕೆ ಬಾ. ಜಸ್ಟ್ ಪ್ರಾಕ್ಟೀಸ್. ರಿಯಲ್ ಸಾಮಲ್. ನಿಧಾನ, ಸ್ವಲ್ಪ. ಹಾಂ, ಹಂಗಲ್ಲ, ಇನ್ನೂ ಅಟ್ಟು ಸಾಕಿರೋ. ಒಳಕ್ಕೆ ಹೋಗ್ಬೇಕು ಅದೆಲ್ಲ. ಅದು ಅಟ್ಟು. ನಮ್ಮೂರ ಅವಾಗ ಸುಮಾರು ಒಂದು 15 ಜೊತೆ ಕಟ್ತಾಯಿದ್ರು. ಕೊನೆಗ ಒಂದೇ ಒಂದು ಜೊತೆ ಕಟ್ತಾವ್ರೆ. ಇವರು ಶಿವಣ್ಣ ಅಂತ. ವರ್ಷನೂ ಸಂಕ್ರಾಂತಿ ಚೆನ್ನಾಗಿ ಮಾಡ್ಕೊಬರ್ತಾವ್ರೆ. ಶಿವಣ್ಣ, ಏನಾದರೂ ಸಂಕ್ರಾಂತಿ ಬಗ್ಗೆ, ಹಬ್ಬ ಬಗ್ಗೆ ಹೇಳಿ. ಇವತ್ತು ದಿವಸದಲ್ಲಿ ಆ ಕಾಲದಲ್ಲಿ 100-150 ಜೊತೆ ಇರ್ತಾಯಿತ್ತು. ಈಗ ಅದೇ ಪದ್ಧತಿ ನಾವು ಉಳಿಸ್ಕೊಂಬಂದಿದ್ದೀವಿ. ಅದೇ ಪದ್ಧತಿನ ಈಗ ಮಾಡ್ತಾ ಬರ್ತಾ ಇದ್ದೀವಿ. ಕಾಲದ ಕೊದ್ದು ಇದನ್ನೇ ನುಡ್ಸ್ಕೊಂಡು ಹೋಗ್ಬೇಕು ಅಂತ ನಾವಿದ್ದೀವಿ. ಇದು ಯಾವಾಗ ತೊಗೊಂಬಂದಿದ್ದು? ಈಗ ತಗೊಂಬಂದು ಬುಕ್ಕನ ಬೆಟ್ಟದಲ್ಲಿ ತಗೊಂಬಂದು. ಎಷ್ಟು ಕೊಟ್ರೆ? 180. ಹಾಂ, ಫೋಟೋ ಹೊಡೆದಿದ್ದಾಯ್ತು.
ಸ್ನೇಹಿತರೆ, ಇದು ಕಾಟುಮರಾಯ ಅಂತ. ಸಿದ್ದೇಶಣ್ಣ, ಏನಿದು? ಇದು ಕಾಟುಮರಾಯನ ಅಂತ. ಏನಕ್ಕೆ ಮಾಡೋದು ಇದು? ಅದು ಎಸ್ಪೆಷಲಿ ಸಂಕ್ರಾಂತಿ ಹಬ್ಬದ ದಿವಸ ಅದೇ ವರ್ಷದ ಮೊದಲನೇ ಹಬ್ಬ ಇದು. ಹಾಂ, ಈ ಹಬ್ಬನ ಏನಂದರೆ ಸುಗ್ಗಿ ಹಬ್ಬ ಅಂತ ನಾವು ಆಚರಣೆ ಮಾಡ್ತೀವಿ. ಈಗೆಲ್ಲ ರೈತರು ಎಲ್ಲ ಕೆಲಸಗಳನ್ನ ಮುಗಿಸಿ ಹಾಂ, ಈಗ ರೇಷನ್ ಏನು ಬೆಳೆದಿರೋ ದವಸ ಧಾನ್ಯಗಳನ್ನೆಲ್ಲ ಕಣ ಮಾಡೋದು ಅದೆಲ್ಲ ಇರ್ತದೆ ಇನ್ಮೇಲೆ. ಈಗ ಅಲ್ಲಿವರೆಗೂ ದನ ಕರು ಎಲ್ಲನೂ ಕಷ್ಟಪಟ್ಟು ದುಡ್ದಿರ್ತಾರೆ ವರ್ಷ ಪೂರ್ತಿ. ಇವತ್ತೊಂದು ದಿವಸ ಎಲ್ಲ ದನ ಕರುವಿಗೆ ವಿಶೇಷವಾಗಿ ತೊಳೆದು ಪೂಜೆ ಮಾಡಿ ವಿಶೇಷವಾಗಿ ನಾವು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವು ಗೋಮಾತೆಗೆ ದೇವತೆಗೆ ಹೋಲಿಸ್ತೀವಿ ನಾವು. ಇವತ್ತೆಲ್ಲ ದೇವರಿಗೆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ವಿಶೇಷವಾಗಿ ಪೂಜೆಗಳನ್ನೆಲ್ಲ ಮಾಡಿಸಿ ಇಲ್ಲಿ ಬಂದು ಪೂಜೆ ಮಾಡಿಸಿ ಮತ್ತು ಇಲ್ಲಿ ಅನ್ನ ಪ್ರಸಾದ ಕೊಡ್ತಾರೆ. ಅದನ್ನು ಆಲುಕ್ಸಿ ಮತ್ತು ಪೂಜೆ ಮಾಡಿ ವಿಶೇಷವಾಗಿ ಇವತ್ತು ಸುಗ್ಗಿ ಹಬ್ಬ ನಾವು ವರ್ಷದ ಮೊದಲನೇ ಹಬ್ಬ ಆಚರಿಸ್ತಾ ಇದ್ದೀವಿ. ಇವತ್ತು ಸೂರ್ಯ ತನ್ನ ಪಥನ ಬದಲಾಯಿಸಿ ಉತ್ತರಾಯಣಕ್ಕೆ ಸ್ಟಾರ್ಟ್ ಆಗ್ತದೆ. ಇನ್ಮೇಲೆ ಬಿಸಿಲು ಜಾಸ್ತಿ ಆಗುತ್ತೆ. ಇದಾದಮೇಲೆ ಕೊಂಡಾಯ ಅಂತ ಕಾರ್ಯಕ್ರಮ ಇರ್ತದೆ. ಅಲ್ಲಿ ಹಸುಗಳನ್ನ ಕರು ದನ ಎಲ್ಲ ಎತ್ತುಗಳನ್ನ ಎಲ್ಲನೂ ಕೊಂಡಾಯಿಸ್ತೀವಿ. ಆ ಕೊಂಡಾಯಿಸೋ ಉದ್ದೇಶ ಏನು ಅಂತಂದರೆ ಏನಾದರೂ ದನ ಕರಕ್ಕೆ ಕಾಯಿಲೆ ರೋಗ ರುಜಿನಗಳಿದ್ದರೆ ಅದು ಆರೋದ್ರಿಂದ ಮತ್ತು ಅದರಲ್ಲಿ ಸಣ್ಣ ಸಣ್ಣ ಕೀಟಾಣುಗಳೆಲ್ಲ ಇರ್ತವೆ. ಕೀಟದ ನೋವು ಏನಂತಾರೆ ಅವೆಲ್ಲ ಬಿಸಿಗೆ ಸಾಯ್ತವೆ ಮತ್ತು ರೋಗ ರುಜಿನ ಬರೋಲ್ಲ ಮತ್ತು ಗ್ರಾಮ ಸುರಕ್ಷಿತವಾಗಿರಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಹಿರಿಯರು ಕಾಲದಿಂದನೂ ಇದನ್ನು ಮಾಡ್ಕೊಂಬಂದರು. ಇವತ್ತು ನಾವು ಕೂಡ ಇವತ್ತು ದನ ಕರ ಕಮ್ಮಿ ಆಗಿರ್ಬೋದು. ಇವತ್ತೆಲ್ಲ ಉಳಿಮೆ ಮಾಡೋಕ್ಕೆ ಟ್ರ್ಯಾಕ್ಟರ್ಗಳು ಅನೇಕವಾದ ವಿಧವಾದ ಯಂತ್ರಗಳು ಬಂದಿದೆ. ಆದ್ರೂ ಆ ಸಂಪ್ರದಾಯನ ಬಿಡಬಾರ್ದು ಅಂತೇಳಿ ಕೆಲವೇ ಜೊತೆ ಎತ್ತುಗಳು ಇದೆ. ಮತ್ತು ಈಗ ಹಸುಗಳೆಲ್ಲ ಹಾಲು ಕರೆ ಹಸುಗಳಿದೆ, ಅವನ್ನೆಲ್ಲ ತಗೊಂಬರಲ್ಲ. ಉಳುವಂಥ ಹಸುಗಳನ್ನ ಹಳ್ಳಿಕಾರ ಹಸುಗಳನ್ನ ತೊಗೊಂಬಂದು ಇಲ್ಲಿ ಪೂಜೆ ಮಾಡಿ ವರ್ಷ ಏನು ಮಾಡ್ತಾರೆ ಅದೇ ರೀತಿ ಎಲ್ಲ ಗ್ರಾಮಕ್ಕೆ ಸೇರಿ ಮಾಡ್ತಾಯಿದ್ದೀವಿ. ಓಕೆ, ಥ್ಯಾಂಕ್ ಯು. ಆ ಕಡೆ ಈ ಕಡೆ ನಿಂತ್ಕೊಂತೀರಿ ದೇವ್ರ ಇಡಿ ಮಚ್ಚೆ. ಮಾತಾಡ್ತಾರೆ ಮಾತಾಡ್ಸಪ್ಪ ಏನು ಎತ್ತು ಅಂತ. ಕರೆಕ್ಟಾಗಿ ಉಳಿತು ಬಂದಿಪ್ಪ ಒಂದಿನ. ಗೋವಿಂದ ಗೋವಿಂದ. ನಾರಾಯಣಿಗೆ ಎಲ್ಲ ಬಾ ತೆಗೆದ್ಬಿಡು, ಸೌದೆ ತೆಗೆದ್ಬಿಡು, ಈ ಕಡೆ ಉರಿತದ ನೋಡ, ತೆಗೆದ್ಬಿಡು.
ಹಿಂಗೆ ಹಂಗೆ ಮಾಡೋದು, ಉದ್ದ ಮಾಡೋದು, ಕೈಗೆ ಬೇಡ. ಅಮ್ಮ ತಿರ್ಸೋ, ಜ್ವರ ತಿರ್ಸೋ. ಆ ಟವಲ್ ಅದ್ರ ಮಾಡಕ್ಕ ನಿಧಾನ ತಿರ್ಸ್ಬೇಕು. ತಿರ್ಸೋ, ನಿಧಾನ ತಿರ್ಸೋ. ಮುಂದೆ ಬಾ. ಹಾ, ನಿಧಾನ. ಸಾಕಾ? ಹಾ, ನಿಧಾನ. ಅಷ್ಟೇ. ಕೆಳಗಡೆ ಬಿಡಬೇಡ. ನಿಧಾನಕ್ಕೆ ಮಾಡು, ಆಮೇಲೆ ಗೊತ್ತಾಗ್ತದ. ಆಮೇಲೆ ಇದು ವರ್ಷ ಅಷ್ಟೇ.